ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ನೇತೃತ್ವದಲ್ಲಿ ಏನು ಡಿಸೆಂಬರ್ 27ರಂದು ಕಡ್ಡಾಯ ಕನ್ನಡ ನಾಮಫಲಕ ಹೋರಾಟ ಏನಾಯಿತು, ಅದರಿಂದ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು 60% ಕನ್ನಡ ನಾಮಫಲಕಗಳು ಇರಲೇಬೇಕಂತ ಒಂದು ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಬಳ್ಳಾರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಆದೇಶದ ಮೇರೆಗೆ ಎಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕಡ್ಡಾಯ ಕನ್ನಡ ನಾಮಫಲಕ ಹೋರಾಟ ಮಾಡಿದ್ದೀವಿ. ಎಲ್ಲ ಅಂಗಡಿ ವರ್ತಕರು ಕೂಡ ಇವತ್ತು ನಮಗೆ ಸ್ಪಂದನೆ ಮಾಡಿದ್ದಾರೆ. ಕೆಲವರು ಕೂಡ ಅವಕಾಶ ಕೊಟ್ಟಿದ್ದೀವಿ, ಕೆಲವರು ಜಾಸ್ತಿ ಮಾತಾಡೋರಿಗೆ ವಾರ್ನು ಕೂಡ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ತಮ್ಮ ಬೋರ್ಡ್ಗಳು ಇಂಗ್ಲೀಷಲ್ಲಿ ಇರೋಂಗಿಲ್ಲ, ಎಲ್ಲ ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಸ್ಕೊಳ್ಳಬೇಕು ಅಂತೇಳಿ ಒಂದು ಅದರ ವಾರ 10 ದಿವಸ ಕಾಲ ಸಮಯಾವಕಾಶ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಎಲ್ಲ ತಾಲೂಕು ಘಟಕದ ಜಿಲ್ಲೆಯ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು, ಎಲ್ಲ ಹೋಬಳಿ ಗ್ರಾಮ ಶಾಖೆ ಅಧ್ಯಕ್ಷರು, ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಎಲ್ಲರೂ ಬಂದು ಇವತ್ತು ನಮ್ಮ ಹೋರಾಟನ ಯಶಸ್ವಿ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ, ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನಾನು ವಂದನೆಗಳು ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲಾ ಕಚೇರಿ ಸೀತಾರಾಮ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಅದು ಬೆಂಗಳೂರು ರಸ್ತೆಯ ಮೂಲಕ ಇವತ್ತು ಮೋತಿ ಸರ್ಕಲ್ಗೆ ಬಸವೇಶ್ವರ ವೃತ್ತ ಏನಿದೆ ಇಲ್ಲಿಗೆ ಮುಗಿಸಿದ್ದೀವಿ. ಸುಮಾರು ಇವತ್ತು 2000ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳಿಗೆ ಇವತ್ತು ಮನವರಿಕೆ ಮಾಡಿದ್ವಿ. ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಇದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸಕ್ಕೆ ಬಯಸ್ತೀನಿ. ಇಲ್ಲ, ಬಳ್ಳಾರಿ ಜಿಲ್ಲೆಯ ಇವತ್ತು ಜಿಲ್ಲಾ ಕೇಂದ್ರದ ಮಾಡಿದ್ದೀವಿ. ಇನ್ನು ವಾರದಲ್ಲಿ ಕಂಪ್ಲಿ ತಾಲೂಕಲ್ಲಿ ಮಾಡ್ತೀವಿ, ಸಂಡೂರು ತಾಲೂಕು ಮಾಡ್ತೀವಿ, ಸಿರುಗುಪ್ಪ ತಾಲೂಕು ಮಾಡ್ತೀವಿ, ಕುರುಗೋಡು ತಾಲೂಕಲ್ಲೂ ಕೂಡ ಮಾಡ್ತೀವಿ.